ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದಶರಥ ತುಂಬ ಯೋಚನೆ ಮಾಡಿಕೊಂಡು ನಿಂತಿರಬೇಕಾದ್ರೆ ಅಲ್ಲಿಗೆ ಸುಮಿತ್ರ ಬಂದು ನೋಡಿದ್ರೆ ರೀ, ಮನೆಯಿಂದ ಹೊರಡಬೇಕಾದ್ರೆ ಇಷ್ಟೆಲ್ಲ ಆಗುತ್ತೆ ಅಂತ ನಾವು ಯೋಚನೆ ಮಾಡಲಿಲ್ಲ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ, ನೋಡು ಸುಮಿತ್ರ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅನ್ಕೋಬೇಕು. ನೋಡು ಸುಮಿತ್ರ, ಇಲ್ಲಿ ಎಷ್ಟೇ ಗಲಾಟೆ ಆದರೂ ಪರವಾಗಿಲ್ಲ, ಸಿದ್ದು ಹೋಗಿದ್ದಾನಲ್ವ ಪ್ರೂಫ್ ತರೋಕ್ಕೆ, ಅದು ತಂದು ಅವನು ನಿರಪರಾಧಿ ಅಂತ ಸಾಬೀತು ಮಾಡಿಕೊಂಡ್ರೆ ಅಷ್ಟೇ ಸಾಕು ಅಂತ ಇಬ್ಬರು ಮಾತಾಡ್ಕೋತಿರ್ಬೇಕಾದ್ರೆ, ಇನ್ನೊಂದು ಕಡೆ ಶಾರದಾ ದೇವಸ್ಥಾನ ಹತ್ರ ಬಂದ್ಬಿಟ್ಟು ತುಂಬ ಕಣ್ಣೀರು ಹಾಕ್ಕೊಂಡು ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ. ಅಲ್ಲ ದೇವ್ರೆ, ಸಿದ್ದು ಅವ್ರ ಹತ್ರ ತಾನು ನಿರಪರಾಧಿ ಅಂತ ಅನಿಸೋಕೆ ಪ್ರೂಫ್ ಇದ್ದರೂ ಸಹ ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ದರು? ನಾನು ಬೇರೆ ಬಾಯಿ ಬಂದಂಗೆಲ್ಲ ಬೈದರೂ ಸಹ ನಾನು ಏನಂದರೂ ಅನ್ನಿಸ್ಕೊಂಡು ಹಾಗೆ ಸುಮ್ಮನೆ ಇದ್ರಲ್ಲ, ಇಷ್ಟೊತ್ತಿಗೆ ನನಗೆ ಈ ವಿಷಯ ಎಲ್ಲ ಹೇಳ್ಬೋದಿತ್ತಲ್ವ ಅಂತ ಹೇಳ್ತಾ ಇರಬೇಕಾದ್ರೆ ಅವಳ ಮಾತನ್ನ ದಶರಥ ಸುಮಿತ್ರ ಕೇಳ್ಕೊತಾ ಇರ್ತಾರೆ. ಈ ಕಡೆ ಕಣ್ಣೀರು ಹಾಕ್ಕೊಂಡು ದೇವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ದೀಪು ಪುಟ್ಟ ಬಂದ್ಬಿಟ್ಟು ಕೈ ಹಿಡ್ಕೊಂಡು, ಅಮ್ಮ ಏನಮ್ಮ, ಈ ಊರಿನವರೆಲ್ಲರೂ ಸಹ ಸಿದ್ದು ಫ್ರೆಂಡ್ನ ನಿನ್ನ ಥರ ತಪ್ಪಾಗೆ ತಿಳ್ಕೊಂಡಿದ್ದಾರೆ, ನೀನು ಯಾಕಮ್ಮ ಪೊಲೀಸವ್ರ ಹತ್ರ ಆ ಥರ ಹೇಳ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ದೀಪು ಪುಟ್ಟನ ಶಾರದಾ ನೋಡ್ತಾ, ಅದು ಹಾಗಲ್ಲ ಪುಟ್ಟ ಅಂತ ಅನ್ಬೇಕಾದ್ರೆ, ಇಲ್ಲ ಅಮ್ಮ, ನೀನು ಸಿದ್ದು ಫ್ರೆಂಡ್ನ ತಪ್ಪಾಗಿ ತಿಳ್ಕೊಂಡಿದ್ದೀಯಾ, ಅವ್ರು ಹೇಳಿದ್ದೆಲ್ಲ ನಿಜ, ಅವ್ರು ಹೇಳಿದ ಮೇಲೆ ಮುಗೀತು, ಖಂಡಿತ ಅವರು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ, ನೀನು ಅವ್ರ ಮಾತನ್ನ ನಂಬೇಕಿತ್ತು ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಆಗ ದೀಪು ಪುಟ್ಟನ ನೋಡಿಕೊಂಡು, ನಾನು ಏನಮ್ಮ ಮಾಡಲಿ, ನಾನು ನೋಡಿದ್ದು ಸತ್ಯನ ನಾನು ಹೇಳಿದೆ ಅಷ್ಟೇ ಅಂತ ಅಂದಾಗ, ಅಮ್ಮ ನಮಗೆ ಸಿದ್ದು ಫ್ರೆಂಡ್ ಎಷ್ಟೆಲ್ಲ ಹೆಲ್ಪಮ್ಮ ಮಾಡಿದ್ದಾರೆ, ರೌಡಿಗಳು ನಮ್ಮನ್ನು ಅಟ್ಯಾಕ್ ಮಾಡ್ಕೊಂಡು ಬಂದಾಗ ಎಷ್ಟು ಸಲ ನಮ್ಮನ್ನು ಕಾಪಾಡಿದ್ದಾರೆ, ಹಾಗೆ ಅಪ್ಪ ಬಂದು ನನ್ನನ್ನು ಎತ್ಕೊಂಡು ಹೋದಾಗ ಅವ್ರನಿಂದ ನನ್ನನ್ನು ಕಾಪಾಡಿದ್ದು ಅವರೇ ಅಲ್ವೇನಮ್ಮ, ಇಷ್ಟೆಲ್ಲ ಎಷ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ, ಇಷ್ಟೆಲ್ಲ ಒಳ್ಳೇದು ಮಾಡಿರೋ ಅವರು ನಮಗೆ ಯಾಕಮ್ಮ ಕೆಟ್ಟದ್ದು ಮಾಡ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ತುಂಬ ಕಣ್ಣೀರು ಹಾಕ್ತಾ ಇರ್ತಾಳೆ. ಅವರಿಬ್ಬರೂ ನೋಡಿ ದಶರಥ ಸುಮಿತ್ರನು ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಮತ್ತು ದೀಪು ಪುಟ್ಟ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಅಮ್ಮ ನೀನು ಅವ್ರನ್ನ ನಂಬಬೇಕಾಗಿತ್ತು ಅಮ್ಮ, ನೋಡಿ ನಾನು ಚಿಕ್ಕವಳು, ನನಗೆ ಸರಿ ತಪ್ಪು ಯಾವುದು ಸಹ ಗೊತ್ತಿಲ್ಲ, ಆದರೆ ಸಿದ್ದು ಫ್ರೆಂಡು ತಪ್ಪು ಮಾಡಿಲ್ಲ ಅನ್ನೋದಂತೂ ನಿಜ ಅಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಮಾತ್ರ ತುಂಬ ಕಣ್ಣೀರು ಹಾಕ್ತಾ ಇರ್ತಾಳೆ. ಮತ್ತು ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅಲ್ಲ ಅಮ್ಮ, ನಿಮ್ಮ ಮಾತನ್ನ ಕೇಳ್ಕೊಂಡು ಏನಾದರೂ ಆ ಪೊಲೀಸವರು ಸಿದ್ದು ಫ್ರೆಂಡ್ನ ಜೈಲಿಗೆ ಹಾಕಿದರೆ ಏನು ಮಾಡೋದಮ್ಮ ಅಂತ ಅಂದಾಗ ಶಾಕಾಗಿ ದೀಪು ಪುಟ್ಟನ ಶಾರದಾ ನೋಡ್ತಾ ಇರಬೇಕಾದ್ರೆ ಮತ್ತೆ ಹೇಳ್ತಾಳೆ, ಅವ್ರನ್ನೇನಾದರೂ ಜೈಲಿಗೆ ಹಾಕಿದರೆ ಏನಮ್ಮ ಮಾಡಲಿ, ನನಗೆ ಸಿದ್ದು ಫ್ರೆಂಡ್ನ ಬಿಟ್ಟು ಇರೋಕ್ಕಾಗಲ್ಲ ಅಮ್ಮ ಅಂತ ಗೋಗರಿತಾ ಇರ್ತಾಳೆ. ಅವರಿಬ್ಬರು ಹಾಳೋದನ್ನು ನೋಡಿ ದಶರಥ ಸುಮಿತ್ರ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಆವಾಗ ದೀಪನ ಹಗ್ ಮಾಡ್ಕೊಂಡು, ನೋಡು ಪುಟ, ಆ ದೇವರಲ್ಲಿ ಒಳ್ಳೆ ಭಕ್ತಿಯಿಂದ ಬೇಡ್ಕೋ, ಶುದ್ಧ ಮನಸ್ಸಿನಿಂದ ಬೇಡ್ಕೋ, ಆದಷ್ಟು ಬೇಗ ಒಳ್ಳೇದಾಗಲಿ ಅಂತ, ಆದರೆ ಅಮ್ಮನ ತಪ್ಪು ತಿಳ್ಕೊಬೇಡ ಅಂತ ಹೇಳಿದಾಗ ದೀಪು ಪುಟ್ಟ ಮಾತ್ರ ಕೋಪ ಮಾಡ್ಕೋತಾ ಇರ್ತಾಳೆ. ಆಗ ಶಾರದೆ ಹೇಳ್ತಾ ಇರ್ತಾಳೆ, ನಾನು ಏನಮ್ಮ ಮಾಡಲಿ, ನಾನು ನೋಡಿ ಸತ್ಯನ ಹೇಳ್ತಾ ಇದ್ದೀನಿ ಅಷ್ಟೇ, ಹೇಗಿದ್ರು ಸಿದ್ದು ಸರ್ ಹತ್ರ ಸಾಕ್ಷಿ ಇದೆಯಲ್ವಾ, ಅದನ್ನು ತಗೊಬಂದ್ಲಿ ಎಲ್ಲರಿಗೂ ತೋರಿಸ್ಲಿ, ಅವಾಗ ಅವರು ತಪ್ಪು ಮಾಡಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಪುಟ್ಟ, ಹೌದು, ಆ ಸತ್ಯ ಎಲ್ಲರಿಗೂ ಗೊತ್ತಾಗಬೇಕು, ನನ್ನ ಸಿದ್ದು ಫ್ರೆಂಡು ಎಷ್ಟು ಒಳ್ಳೆಯವ್ರಂತ ಎಲ್ಲರಿಗೂ ಗೊತ್ತಾಗಲೇಬೇಕು ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದಶರಥ ಸುಮಿತ್ರನ ಸಮಾಧಾನ ಮಾಡೋಗು ಅಂತ ಕಳಿಸ್ತಾ ಇರ್ತಾನೆ. ಆಗ ಸುಮಿತ್ರ ಬರ್ತಾಳೆ. ಈ ಕಡೆ ಸುಮಿತ್ರ ಬಂದು ಸಮಾಧಾನ ಮಾಡ್ತಾ ಇರ್ತಾಳೆ, ನೋಡು ಪುಟ್ಟ, ನೀನು ಸಿದ್ದು ಫ್ರೆಂಡಿಗೆ ಏನೂ ಆಗಲ್ಲ, ಅವರು ನಿರಪರಾಧಿ ಅಂತ ಪ್ರೂವ್ ಹಾಗೆ ಆಗುತ್ತೆ, ನೀನು ಸಮಾಧಾನ ಮಾಡ್ಕೊತ ಸಮಾಧಾನ ಮಾಡಿಬಿಟ್ಟು ಶಾರದಾ ಹತ್ರ ನೋಡಿಬಿಟ್ಟು, ನೋಡು ಪುಟ್ಟ, ನನ್ನ ಮನಸ್ಸು ಕೂಗಿ ಹೇಳ್ತಿದೆ, ನನ್ನ ಸಿದ್ದು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಸಿದ್ದು ಚಿನ್ನದಂಥ ಹುಡುಗ, ಅವನು ಯಾವುದೇ ಕಾರಣಕ್ಕೂ ಸಹ ತಪ್ಪು ಮಾಡಲ್ಲ, ಇಂಥ ತಪ್ಪು ಮಾಡಿ ಅವನು ಯಾವುದೇ ಕಾರಣಕ್ಕೂ ಮುಚ್ಚಿಡಲ್ಲ, ಇಲ್ಲಿ ಏನೋ ಮಿಸ್ ಆಗಿದೆ, ಆದರೆ ಖಂಡಿತ ಸಾಬೀತು ಮಾಡೇ ಮಾಡ್ತಾನೆ, ನೋಡು ಪುಟ್ಟ, ಅವನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮೇಲೆ ಖಂಡಿತ ನೀನು ಅವನನ್ನು ಕ್ಷಮಿಸ್ತೀಯ ಅಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ಶಾರದಾ ಅಮ್ಮನ ಮುಖನ ನೋಡ್ತಾ ಇರ್ತಾಳೆ. ಏನು ಮಾತಾಡ್ತಾನೆ ಹಾಗೆ ಕಣ್ಣೀರು ಹಾಕ್ಕೊಂಡು ಸುಮಿತ್ರ ಮುಖನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಜ್ಯೋತಿಕಾ ಮತ್ತು ಪಾರಿಜಾತ ಮಾತಾಡ್ತಾ ಇರ್ತಾರೆ. ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡ್ದ ಜೋ, ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದರೆ ಮೂರು ಮತ್ತೊಂದು ಅನ್ನೋ ಹಾಗೆ ಈ ಶಾರದಾ ಸಿದ್ದು ನಡುವೆ ಎಷ್ಟು ದೊಡ್ಡ ಅಪರಾಧ ಇದೆ, ಈ ಥರ ಎಲ್ಲ ನಡುವೆ ಇದ್ದುದನ್ನು ನಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಇಡೀ ಊರೆಲ್ಲ ತರಾಟೆಗೆ ತಗೊಂಡ್ರು, ನೋಡ್ದ ಯಾವ ರೀತಿ ಇತ್ತು ಅಂತ, ಇದಕ್ಕೋಸ್ಕರ ಮೇ ಬಿ ಇನ್ನೋಸೆಂಟಾಗಿ ಸಿದ್ದು ಅವಳ ಜೊತೆ ನಡ್ಕೋತಾ ಇದ್ದ ಅಂತ ಅನಿಸುತ್ತೆ, ನೀನು ನಿಜವಾಗ್ಲೂ ನಂಬ್ತೀಯ ನಮ್ಮ ಸಿದ್ದು ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ಅಂದರೆ ಅಂತ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೋ ಗ್ರಾನಿ, ಇದು ಚಾನ್ಸೇ ಇಲ್ಲ, ಖಂಡಿತ ಸಿದ್ದು ಕೊಲೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಕ್ಸಿಡೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವನ ಹತ್ರ ಬಲವಾದ ಸಾಕ್ಷಿ ಇದೆ ಅಂತ ಕಾನ್ಫಿಡೆನ್ಸಾಗೆ ಹೋಗಿದ್ದಾನೆ, ನೋಡಬೇಕಾದ್ರೆ ತಂದೆ ತರ್ತಾನೆ ಅನ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಒಂದು ವೇಳೆ ಅವನು ತರಲಿಲ್ಲ ಅಂತ ಅಂದರೆ ಏನು ಮಾಡೋದು, ನನಗಂತೂ ತುಂಬ ಭಯ ಆಗ್ತಿದೆ ಅನ್ಬೇಕಾದ್ರೆ ಡೋಂಟ್ ವರಿ ಗ್ರಾನಿ,
ನಮಗೆ ಇನ್ನೂ ತುಂಬಾ ಒಳ್ಳೆಯದು, ಸಾಕ್ಷಿ ಸಿಗಲಿಲ್ಲ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಅನ್ಬೇಕಾದ್ರೆ ಏನು ಹೇಳ್ತಾ ಇದೆಯಾ ಗೋಲ್ಡ್ ಅನ್ಬೇಕಾದ್ರೆ, ನೋಡು ಗ್ರಾನಿ ಸಾಕ್ಷಿ ಸಿಗಲಿಲ್ಲ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಂದಾಗ, ಅಯ್ಯೋ ನೀನು ಮದುವೆ ಆಗೋ ಹುಡುಗ ಅವನು ಅಂತ ಹೇಳ್ತಾ ಇರ್ತಾಳೆ. ಅದು ನನಗೆ ಚೆನ್ನಾಗಿ ಗೊತ್ತು, ಸಾಕ್ಷಿ ಸಿಗಲಿಲ್ಲ ಅಂದರೆ ಇನ್ನೇನಾಗುತ್ತೆ ಅಂದಾಗ ಜೈಲಿಗೆ ಹೋಗ್ತಾನೆ ಅಂದಾಗ, ಬಿಡು ಜೈಲಿಗೆ ಹೋಗ್ತಾನೆ ಒಳ್ಳೇದಾಯಿತು, ಇಲ್ಲ ಅಂತ ಅಂದರೆ 20 ಲಕ್ಷ ದುಡ್ಡನ್ನ ಸಿದ್ದು ಕೊಡಬೇಕಾಗುತ್ತೆ. ಅವಾಗ ನಾನೇನು ಮಾಡ್ತೀನಿ, 20 ಲಕ್ಷ ದುಡ್ಡು ಕೊಟ್ಟು ಸಿದ್ದನ್ನ ಕಾಪಾಡ್ತೀನಿ. ಅವಾಗ ವಿಧಿಲ್ದೇ ಅವನು ನನ್ನನ್ನು ಮದುವೆ ಆಗಬೇಕಾಗುತ್ತೆ. ಆಗ ಜೀವನ ಪೂರ್ತಿ ಶಾರದಾ ಸಿದ್ದನ್ನ ಯಾವತ್ತೂ ಕ್ಷಮಿಸಲ್ಲ, ಅವರಿಬ್ಬರ ನಡುವೆ ಸಣ್ಣ ಬಿರುಕು ಇದ್ದೇ ಇರುತ್ತೆ ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ, ಕೋಟಿ ಕೋಟಿ ಇರಬೇಕಾದ್ರೆ 20 ಲಕ್ಷ ಯಾವ ಮಹಾ ನಮಗೆ ಗ್ರಾನಿ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಮುದ್ರದಿಂದ ಒಂದು ಹನಿ ನೀರನ್ನ ಕಳ್ಕೊಂಡ್ರೆ ಸಮುದ್ರಕ್ಕೆ ಏನು ಲಾಸ್ ಇಲ್ಲ ಅಲ್ವಾ ಗ್ರಾನಿ ಅನ್ಬೇಕಾದ್ರೆ, ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾ ಗೋಲ್ಡಿ ಅಂತ ಹೇಳ್ತಾ ಇರ್ತಾಳೆ. ಹೌದು, ಮತ್ತೆ ಅವಾಗ ಸಿದ್ದು ನನ್ನ ಋಣದಲ್ಲಿರ್ತಾನೆ, ನನ್ನನ್ನು ಮದುವೆ ಆಗಲೇಬೇಕಾಗುತ್ತೆ, ಅವಾಗ ಏನು ಮಾಡೋಕ್ಕೆ ದಾರಿ ಇಲ್ಲ, ಕಂಪ್ಲೀಟ್ ಆಸ್ತಿ ಎಲ್ಲ ನನ್ನ ಕೈಲಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ತುಂಬ ಖುಷಿ ಪಟ್ಬಿಟ್ಟು ಪಾರಿಜಾತ ಹೇಳ್ತಾ ಇರ್ತಾಳೆ, ಇದಕ್ಕೆ ಗೋಲ್ಡಿ ಹೇಳೋದು ನೀನು ನನಗೆ ತಕ್ಕ ಮೊಮ್ಮಗಳು ಅಂತ ದೃಷ್ಟಿ ತೆಗಿತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಉಮೇಲ ಮನೇಲಿ ಬುಕ್ಸ್ ಓದ್ತಾ ಇರಬೇಕಾದ್ರೆ ತನ್ನ ಪಾಡಿಗೆ ತಾನು ವಿಮಲ ಬುಕ್ಸ್ ಓದ್ತಾ ಇದ್ದರೆ ಅಲ್ಲಿಗೆ ಆಯಾಗಿ ಕುಳಿತಿರೋ ನೀನು ರಾಣಿಯ ಹಾಗೆ ಅಂತ ಹಾಡು ಹೇಳ್ಕೊಂಡು ಕಾಫಿ ತೊಗೊಂಡು ಬರ್ತಾ ಇರ್ತಾನೆ. ಮುರಳಿ ಕಾಫಿ ತೊಗೊಂಡು, ಕಾಫಿ ಕೊಡಿ ವಿಮಲ, ನೀನು ಹಾಯಾಗಿರು, ನಾನು ಕಾಫಿ ಮಾಡ್ಕೊ ಬಂದಿದ್ದೀನಿ ಕುಡಿ ಅಂತ ಅಂದಾಗ, ಕಾಫಿ ತೊಗೊಂಡು ಏನ್ರಿ ನಮ್ಮಿಬ್ರಿಗೆ ಮಾತ್ರ ತಂದಿದ್ದೀರಾ, ವೈದೇಹಿ ಅವರಿಗೆ ಕೊಡಲಿಲ್ವಾ ಅಂದಾಗ, ಅಯ್ಯೋ ನಾನು ಮರಿತೇನಾ, ಫಸ್ಟು ಅವಳಿಗೆ ಕೊಟ್ಬಿಟ್ಟು ಆಮೇಲೆ ನಿನಗೆ ತಂದಿದ್ದೀನಿ ಅಂತ ಅಂದಾಗ, ಈ ಕಡೆ ವಿಮಲನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ತನ್ನ ಪಾಡಿಗೆ ತಾನು ಮುರಳಿ ಕಾಫಿ ಕುಡಿತಿರ್ಬೇಕಾದ್ರೆ, ಏನ್ರಿ ನನಗಿನ್ನ ಮುಂಚೆ ಅವಳಿಗೆ ಕೊಟ್ಬಿಟ್ಟು ಬಂದಿದ್ದೀರಾ ಅಂತ ಅಂದಾಗ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಆಗ ವಿಮಲ ಹೇಳ್ತಾ ಇರ್ತಾಳೆ, ಏನಿದು ಇಂಥ ಬದಲಾವಣೆ ನಿಮ್ಮಲ್ಲಿ ಅಂತ ಅನ್ಬೇಕಾದ್ರೆ ನಗಾಡ್ಕೊಂಡು, ಏನು ವಿಮಲ ಈ ಥರ ಹೇಳ್ತಿದ್ಯಾ, ಅತಿಥಿ ಭಾವ ನಾವು ಮಾಡಬೇಕಲ್ವಾ, ಅವರಿಗೆ ಉಪಚಾರ ಮಾಡಬೇಕಲ್ವಾ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ವಿಮಲ ಹೇಳ್ತಾಳೆ, ಓ ಹೌದಾ, ಅಲ್ಲ ಅದು ಅನ್ಬೇಕಾದ್ರೆ ಎಷ್ಟು ಮಾತಾಡ್ತೀಯ, ಎಷ್ಟು ತಲೆ ತಿಂತೀಯ, ಬಿಸಿ ಆರೋಕ್ಕೂ ಮುಂಚೆ ಕಾಫಿನ ಕೊಡಿ, ನಾನೇ ಫಿಲ್ಟರ್ ಕಾಫಿ ಮಾಡ್ಕೊಂಬಂದಿದ್ದೀನಿ ಕೈಯಾರೆ ಅಂತ ಅನ್ಬೇಕಾದ್ರೆ, ನೀವು ಯಾಕೆ ಮಾಡಿದ್ರಿ, ಜಲಜ ಇಲ್ವಾ, ಜಲಜ ಅಂತ ಕೂಗ್ತಾ ಇರಬೇಕಾದ್ರೆ, ಜಲಜ ಇದ್ದಾಳೆ ಬಟ್ ನಾನು ಮಾಡೋ ಫಿಲ್ಟರ್ ಕಾಫಿ ವೈದೇಹಿಗೆ ಇಷ್ಟ ಅಂತ ಹೇಳೋಕ್ಕೋಗಿ ವೈ ವೈ ಅನ್ಬೇಕಾದ್ರೆ ಇವಳಿಗೆ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ. ಅವಾಗ ಏನಿಲ್ಲ ವೈ ಅಂದೆ ಅಷ್ಟೇ, ಯಾಕೆ ನಾನು ನಿನಗೆ ಇಷ್ಟಪಟ್ಟು ಕಾಫಿ ಮಾಡಬಾರ್ದಾ, ಮಾಡ್ಕೊಬಂದಿದ್ದೀನಿ ಸುಮ್ಮನೆ ಕುಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಡೌಟ್ ಪಟ್ಬಿಟ್ಟು ವಿಮಲ ಕೇಳ್ತಾ ಇರ್ತಾಳೆ, ಆವಾಗಲೇ ಅತಿಥಿ ದೇವೋಭವ ಅಂತ ಹೇಳಿದ್ರಲ್ಲ, ಹಾಗೆ ಪತ್ನಿ ದೇವೋಭವ ಅಂತ ಯಾವ ಪುರಾಣದಲ್ಲೂ ಬರ್ದಿಲ್ವಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ, ಯಾವ ಪುರಾಣದಲ್ಲಿ ಯಾಕೆ ಬರಿಬೇಕು, ಎಲ್ಲ ಗಂಡಸರಿಗೂ ಗೊತ್ತಿರುತ್ತೆ, ನಾನು ಇಷ್ಟಪಟ್ಟು ಕಾಫಿ ಬಂದಿದ್ದೀನಿ, ನೀನು ಕುಡಿ ಆಯಿತಾ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ಸಾಂಗ್ ಆಡ್ಕೊಂಡು ಮೈ ಟಚ್ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ಕಾಫಿ ಕುಡೀರಿ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಡೌಟ್ ಬಂದು ಕೇಳ್ತಾ ಇರ್ತಾಳೆ, ಅಲ್ಲ ರೀ ವೈದೇಹಿ ಅವರು ನಿಮಗೆ ಎಲ್ಲಿ ಸಿಕ್ಕಿದ್ರು, ಟ್ರೀಟ್ಮೆಂಟ್ ಆದಮೇಲೆ ನಾನು ಬ್ರೇಕ್ ತಗೊಂಡಿದ್ದೀನಿ ಅಂತ ಹೇಳಿದರು, ಇಷ್ಟು ವರ್ಷ ಆದಮೇಲೆ ಮತ್ತೆ ನಿಮಗೆ ಎಲ್ಲಿ ಸಿಕ್ಕಿದ್ರು ಅಂತ ಅಂದಾಗ ಸ್ವಲ್ಪ ಅವನಿಗೆ ಟೆನ್ಷನ್ ಆಗಿ ಹಾಗೆ ತಲೆ ಕೆರ್ಕೋತಾ ಇರ್ತಾನೆ. ಅವಾಗ ಏನು ಮಾತಾಡೋದು ಅಂತ ಗೊತ್ತಾಗ್ದಲೇ, ಅಯ್ಯೋ ಅಯ್ಯೋ ನೋಡು ನಿನ್ನ ಕೂದಲು ಎಷ್ಟು ಡ್ರೈ ಆಗಿದೆ ಆಯಿತಾ, ನೀನು ಮಗನ ಮದುವೆಗೆ ಮಿಂಚಬೇಕಲ್ವಾ, ಇರು ನಾನು ಆಯಿಲ್ ತಂದು ಮಸಾಜ್ ಮಾಡ್ತೀನಿ, ಅವಾಗ ತಂಪಾಗಿರುತ್ತೆ ಅಂತ ಆಯಿಲ್ ತರಕ್ಕೆ ಅಂತ ಎದ್ದೋಗ್ತಿರ್ಬೇಕಾದ್ರೆ, ನನಗೆ ಬೇಡ ಅಂತ ವಿಮಲ ಹೇಳ್ತಿರ್ತಾಳೆ, ಆದರೆ ನನಗೆ ಬೇಕು ಅಂತ ಈ ಕಡೆ ಮಾತನ್ನ ಮರೆಸಿ ಆಯಿಲ್ ತರಕ್ಕೆ ಹೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ವಿಕ್ರಮ್ ದೇವ್ರ ಹತ್ರ ಕೂತ್ಕೊಂಡು ಆಪಲ್ ತಿಂತಾ ಇರಬೇಕಾದ್ರೆ ಅಲ್ಲಿ ದೀಪು ಪುಟ್ಟ ಎದುರುಕೊಂಡು ಅವನ ಹತ್ರ ಬಂದು ನಿಂತ್ಕೋತಾಳೆ. ಆಪಲ್ ಬೇಕಾ ಅಂದಾಗ ಬೇಡ ಅಂತ ಕತ್ತಲ್ಲಾಡಿಸ್ತಾ ಇರ್ತಾಳೆ. ಪೊಲೀಸ್ ಅಂಕಲ್ ಏನು ಗೊತ್ತಾ, ನನಗೆ ಪೊಲೀಸ್ ಅಂದರೆ ತುಂಬ ಭಯ ಅಂತ ಅನ್ಬೇಕಾದ್ರೆ, ಯಾಕೆ ಪುಟ್ಟ ಪೊಲೀಸ್ ಅಂದರೆ ಎಲ್ಲರನ್ನೂ ರಕ್ಷಣೆ ಮಾಡೋರು, ನಿನಗೆ ಯಾಕೆ ಭಯ ಅಂತ ಕೇಳ್ತಿರ್ಬೇಕಾದ್ರೆ, ಗೊತ್ತಿಲ್ಲ ಅಂಕಲ್, ಆದರೆ ಏನೋ ಭಯ, ಆದರೆ ಏನು ಗೊತ್ತಾ, ನನ್ನ ಸಿದ್ದು ಫ್ರೆಂಡ್ನ ನೀವು ಅರೆಸ್ಟ್ ಮಾಡಲ್ಲ ತಾನೇ, ಅವರು ತುಂಬ ಒಳ್ಳೆಯವರು ಅಂತ ಅನ್ಬೇಕಾದ್ರೆ ಎತ್ಕೊಂಡು ಕಟ್ಟೆ ಮೇಲೆ ಕೂರಿಸಿ, ಯಾಕೆ ಪುಟ್ಟ ನಿನ್ನ ಫ್ರೆಂಡು ಏನು ತಪ್ಪು ಮಾಡಿಲ್ಲ ಅಂತ ಸಾಕ್ಷಿ ತಗೊಬಂದರೆ ನಾನು ಖಂಡಿತ ಅರೆಸ್ಟ್ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಲ್ಲ, ನೀವು ನನ್ನನ್ನು ಬೈಯಲ್ವಾ ಅನ್ಬೇಕಾದ್ರೆ, ಅದೇನು ಕೇಳು ಪುಟ್ಟ ಅಂತ ಹೇಳ್ತಾ ಇರ್ತಾನೆ. ಅವಾಗ ಹೇಳ್ತಾ ಇರ್ತಾಳೆ, ನೋಡಿ ಅಂಕಲ್ ನನ್ನ ಫ್ರೆಂಡು ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ಅವ್ರನ್ನ ಬಿಡ್ತಿರ ತಾನೇ, ಜೈಲಿಗೆಲ್ಲ ಕರ್ಕೊಂಡೋಗಿ ಹೊಡೆಯಲ್ಲ ತಾನೇ ಅಂದಾಗ, ಹಾಗೆಲ್ಲ ಇಲ್ಲ, ಏನೂ ಹೊಡೆಯಲ್ಲ, ನಾನು ಕಳ್ಳರಿಗೆ ಮಾತ್ರ ನಾನು ಹೊಡೆಯೋದು, ತಪ್ಪು ಮಾಡಿದವ್ರಿಗೆ ಅಷ್ಟೇ ಹೊಡೆಯೋದು, ಈ ಸಮಾಜದಲ್ಲಿ ಕೆಟ್ಟದ್ದನ್ನೆಲ್ಲ ಮಾಡಬಾರ್ದು, ಅದಕ್ಕೋಸ್ಕರ ಶಿಕ್ಷೆ ಕೊಡೋಕ್ಕೆ ಪೊಲೀಸ್ ಸ್ಟೇಷನ್ ಇದೆ, ಅದು ಬಿಟ್ಟರೆ ನಿನ್ನ ಸಿದ್ದು ಫ್ರೆಂಡು ತಪ್ಪು ಮಾಡಿಲ್ಲ ಅಂದರೆ ನಾನು ಖಂಡಿತ ಏನು ಮಾಡಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಹೇಳ್ತಾ ಇರ್ತಾಳೆ, ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ನನ್ನ ಸಿದ್ದು ಫ್ರೆಂಡ್ಗೆ ಒಳ್ಳೇದು ಮಾಡು ಅಂತ, ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ ಅನ್ಬೇಕಾದ್ರೆ, ನಿನ್ನ ಸಿದ್ದು ಫ್ರೆಂಡ್ ಅಂದರೆ ನಿನಗೆ ಅಷ್ಟು ಇಷ್ಟನ ಪುಟ್ಟ ಅನ್ಬೇಕಾದ್ರೆ, ನನಗೆ ನನ್ನ ಸಿದ್ದು ಫ್ರೆಂಡ್ ಅಂದರೆ ಪಂಚ ಪ್ರಾಣ ಅಂತ ಹೇಳ್ತಿರ್ಬೇಕಾದ್ರೆ ಅವಳನ್ನ ಮಾತನ್ನ ಕೇಳಿ ಹಾಗೆ ಪೊಲೀಸ್ ಇನ್ಸ್ಪೆಕ್ಟರ್ ನಿಂತ್ಕೊಬಿಡ್ತಾನೆ. ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಕಾ ಅವ್ರ ಮಾತನ್ನ ಕೇಳ್ಕೊಂಡು ಕದ್ದು ಕೇಳ್ಕೊಬಿಟ್ಟು ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಪಾರಿಜಾತ ಬೈತಾ ಇರ್ತಾಳೆ, ಅಲ್ಲ ಇವಳು ಅವ್ರ ಅಮ್ಮನ ಥರನೇ ಕಣೆ, ನೋಡ್ದ ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು ಎಲ್ಲರನ್ನೂ ಹೇಳ್ಕೊಬಿಡ್ತಾಳೆ ಅಂತ ಬೈತಾ ಇರ್ತಾಳೆ.
ಅವಾಗ ಜ್ಯೋತಿಕನು ಹೇಳ್ತಾ ಇರ್ತಾಳೆ, ಕರೆಕ್ಟು ಗ್ರಾನಿ, ನೀವು ಹೇಳಿದ್ದು ಅಮ್ಮ ಮಗಳು ಸೇರಿಕೊಂಡು ಎಲ್ಲ ಮಾಡ್ತಾರೆ, ಆಮೇಲೆ ನಂದೇನು ತಪ್ಪಿಲ್ಲ ಅನ್ನೋ ರೀತಿ ಇನ್ನೋಸೆಂಟ್ ಥರ ಇರ್ತಾರೆ ಅಂತ ಇಬ್ಬರು ಬೈಕೋತಾ ಇರ್ತಾರೆ. ಆವಾಗ ಇನ್ನೊಂದು ಕಡೆ ವಿಕ್ರಮ್ ಹೇಳ್ತಾ ಇರ್ತಾನೆ, ನೀವು ಚಿಕ್ಕ ಮಕ್ಕಳು ದೇವ್ರ ಹತ್ರ ಕೇಳಿದರೆ ಖಂಡಿತ ದೇವರು ವರ ಕೊಡುತ್ತೆ, ನಿಮ್ಮ ಸಿದ್ದು ಫ್ರೆಂಡ್ಗೆ ಒಳ್ಳೇದಾಗುತ್ತೆ ಬಿಡು, ಅಲ್ಲಿವರೆಗೂ ಸ್ವಲ್ಪ ಬೋರ್ ಆಗ್ತಿದೆ ನಿನ್ನ ಫ್ರೆಂಡು ಸಾಕ್ಷಿ ತರೋವರೆಗೂ ನಾವು ಏನು ಮಾಡಲಿ ಅಂದಾಗ, ಬನ್ನಿ ದೇವ್ರ ಹತ್ರ ಭಜನೆ ಮಾಡೋಣ ಅಂತ ಅನ್ಬೇಕಾದ್ರೆ, ನಾನು ಭಜನೆ ಮಾಡ್ತಾ ಕುತ್ಕೊಂಡ್ರೆ ದೇವರು ಹೇಳುತ್ತೆ ನಿನಗೆ ಇದೆಲ್ಲ ಶೂಟ್ ಆಗಲ್ಲ, ನಿನಗೆ ಡ್ಯಾನ್ಸು ಮತ್ತು ಹಾಗೆ ಸಾಂಗ್ ಆಡೋದಷ್ಟೇ ಸೆಟ್ ಆಗೋದು ಅಂತ ಹೇಳುತ್ತೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ದೀಪು ಪುಟ್ಟ, ನಿಮಗೆ ಡ್ಯಾನ್ಸ್ ಎಲ್ಲ ಬರುತ್ತಾ ಅಂದಾಗ, ನನಗೆ ಸ್ವಲ್ಪ ಸ್ವಲ್ಪ ಬರುತ್ತೆ, ಬಟ್ ನೀನು ನನ್ನ ಜೊತೆ ಮಾಡಬೇಕು ಅಂದಾಗ, ಇಲ್ಲ ನಾನು ಮಾಡಲ್ಲ, ಇವಾಗ ನಾನು ತುಂಬ ಬೇಜಾರಲ್ಲಿದ್ದೀನಿ, ಮನೆಯವರೆಲ್ಲರೂ ಸಹ ಬೇಜಾರಲ್ಲಿದ್ದಾರೆ, ನಾನು ಮಾಡಲ್ಲ ಅಂದಾಗ, ನಿಂಗೊಂದು ವಿಷಯ ಗೊತ್ತಾ ಪುಟ್ಟ, ಖುಷಿಯಾದಿದ್ದಾಗ ಡ್ಯಾನ್ಸ್ ಮಾಡಬಾರ್ದು, ಈ ಥರ ದುಃಖ ಇದ್ದಾಗ ಡ್ಯಾನ್ಸ್ ಮಾಡಿದರೆ ಇನ್ನೂ ಸಹ ನಮಗೆ ಸಂತೋಷ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ನೋಡು ಪುಟ್ಟ, ಬೇಜಾರಿದ್ದಾಗ ನಾವು ಡ್ಯಾನ್ಸ್ ಮಾಡಿದರೆ ಅದನ್ನು ಹೊರಗಡೆ ತೆಗೆದಾಕ್ಬೋದು, ಅವಾಗ ನೋಡೋರ್ಗೂ ಸಹ ಖುಷಿ ಇರುತ್ತೆ ಅಂದಾಗ, ಹೌದಾ ಫ್ರೆಂಡ್, ಹಾಗಾದರೆ ನಾನು ಡ್ಯಾನ್ಸ್ ಮಾಡ್ತೀನಿ, ಅವರಿಗೆಲ್ಲ ಖುಷಿ ಸಿಗುತ್ತೆ ಅಂದರೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂದಾಗ, ಇವಾಗ ಬಂದೆ ನೋಡು ನನ್ನ ಟ್ರ್ಯಾಕ್ಗೆ ಕೊಡು ಹೈಫೈ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಮತ್ತೆ ಇನ್ಸ್ಪೆಕ್ಟರ್ ವಿಕ್ರಮ್ ಯೋಚನೆ ಮಾಡ್ತಿರ್ಬೇಕಾದ್ರೆ, ಪೊಲೀಸ್ ಅಂಕಲ್ ಏನು ಯೋಚನೆ ಮಾಡ್ತಿದ್ದೀರಾ ಅಂದಾಗ, ಈ ಸಿಚುವೇಶನ್ಗೆ ನಮಗೆ ಯಾವ ಸಾಂಗು ಶೂಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ಅನ್ಬೇಕಾದ್ರೆ, ಹೌದಲ್ವಾ ಅಂತ ದೀಪು ಪುಟ್ಟನು ಯೋಚನೆ ಮಾಡ್ತಿರ್ತಾಳೆ. ಆದರೆ ಪಾರಿಜಾತ ಜ್ಯೋತಿಕಾ ಮಾತ್ರ ನೋಡಿ ಹೊಟ್ಟೆ ಉರ್ಕೋತಾ ಇರ್ತಾಳೆ. ಅವಾಗ, ನೋಡು ಫ್ರೆಂಡ್, ನಾನು ಇವಾಗ ಒಂದು ಸಾಂಗ್ನ ಪ್ಲೇ ಮಾಡ್ತೀನಿ, ನೋಡು ಇದು ಶೂಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ತಪ್ಪು ಮಾಡದವ್ರು ಯಾರವ್ರೆ, ತಪ್ಪೇ ಮಾಡದವ್ರು ಎಲ್ಲವ್ರೆ ಅಂತ ಸಾಂಗ್ ಹಾಕೊಂಡು ಸಿಕ್ಕಾಬಟ್ಟೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಕಡೆ ಇನ್ಸ್ಪೆಕ್ಟರ್ ಮತ್ತು ದೀಪು ಪುಟ ಇಬ್ಬರು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಕಡೆ ಸಿದ್ದು ಸಾಕ್ಷಿನ ಹುಡ್ಕೊಂಡು ಹೋಗ್ತಾ ಇರ್ತಾನೆ, ಅಲ್ಲಿ ಸಾಕ್ಷಿ ಅವನಿಗೆ ಸಿಕ್ಕೇ ಬಿಡುತ್ತೆ, ಖುಷಿಯಿಂದ ಅವನು ತಗೊಬರ್ತಾ ಇರ್ತಾನೆ. ಈ ಕಡೆ ಮನೆಯವರೆಲ್ಲರೂ ಸಹ ತರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತಾರೆ. ಈ ಕಡೆ ಸಿದ್ದುಗೆ ಸಾಕ್ಷಿ ಸಿಕ್ಕಿ ತೊಗೊಂಡು ಬಂದೇ ಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.